ಸದನದಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ವಿರುದ್ಧ ಹೇಳಿಕೆ ಕೇಸ್ ಸಂಬಂಧ ತನಿಖೆ ಕೂಡ ಚುರುಕಾಗಿದೆ. ಈಗಾಗಲೇ ದೂರುದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ದಾಖಲಿಸುವಂತಹ ಕೆಲಸವನ್ನ ನಿನ್ನೆ ಮಾಡಲಾಯಿತು. ಘಟನೆ ನಡೆದ ಸ್ಥಳ ಮಹಜರಿಗೆ ತಾಂತ್ರಿಕ ತೊಂದರೆಗಳು ಎದುರಾಗ್ತಾ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್ಗಳು ಅಲ್ಲಿ ಎದುರಾಗ್ತಾ ಇದೆ. ಸದನದಲ್ಲಿ ಮಹಜರ್ ಕೋರಿ ಸಭಾಪತಿಗೆ ಪತ್ರವನ್ನ ಸಿಐಡಿ ಟೀಮ್ ಬರೆದಿತ್ತು. ಅಂದ್ರೆ ಎಲ್ಲಿ ಆ ಕ್ರೈಮ್ ಸೀನ್ ಆಗಿತ್ತು ಅಲ್ಲಿ ಮಹಜರ್ ಮಾಡಬೇಕಾಗುತ್ತೆ ಪ್ರೊಸೀಜರ್ ಪ್ರಕಾರ. ಬಟ್ ಸದನದ ಒಳಗೆ ಪೊಲೀಸರು ಪ್ರವೇಶಿಸಿ ಮಹಜರ್ ಮಾಡುವಂತಹ ಪ್ರಕ್ರಿಯೆಗೆ ಸಿಐಡಿ ಪೊಲೀಸರ ಕೋರಿಕೆಗೆ ಇಲ್ಲಿ ತನಕ ಯಾವುದೇ ಪ್ರತಿಕ್ರಿಯೆಗಳು ಬಂದಿಲ್ಲ. ಯಾಕಂದ್ರೆ ಸಭಾಪತಿಗಳೇ ಅಲ್ಲಿ ಅಲ್ಟಿಮೇಟು. ಸೊ ಅವರಿಂದ ಯಾವುದೇ ಉತ್ತರ ಇನ್ನು ಸಿಕ್ಕಿಲ್ಲ. ಪರೋಕ್ಷವಾಗಿ ಸಿಐಡಿಗೆ ಪ್ರವೇಶ ಮಾಡೋದಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ ಅನ್ನುವಂತಹ ಮಾತೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಜಾಗದ ಮಹಜರ್ ನಡೀಲಿಲ್ಲ ಅಂತ ಹೇಳಿದ್ರೆ ತನಿಖೆಯಲ್ಲಿ ಪ್ರಗತಿ ಸಾಗಲ್ಲ. ಅಂದರೆ ತನಿಖೆಯಲ್ಲಿ ಸಂಗ್ರಹ ಮಾಡಬೇಕಾಗಿರುವಂತಹ ಸಾಕ್ಷಿ ಮತ್ತು ಮಹಜರನ್ನು ತೋರಿಸಬೇಕಾಗತ್ತೆ ಯಾವುದೇ ಪ್ರಕರಣದಲ್ಲಾದರೂ. ಸೊ ಇದಾಗಿಲ್ಲ. ಸೊ ತಾತ್ಕಾಲಿಕವಾಗಿ ಸಿಐಡಿ ಅಧಿಕಾರಿಗಳಿಗೆ ಹಿನ್ನಡೆ ಆಗ್ತಾ ಇದೆ. ಬಟ್ ಇದನ್ನು ಅವರು ಲೀಗಲಿ ಹೇಗೆ ಫೈಟ್ ಮಾಡ್ತಾರೆ? ಅವ್ರದ್ದು ಕೂಡ ಲೀಗಲ್ ಸೆಲ್ ಇರುತ್ತೆ. ಕೆಲವು ಟೆಕ್ನಿಕಾಲಿಟೀಸ್ ಪ್ರಾಬ್ಲಮ್ ಬಂದಾಗ ಅಲ್ಲಿ ಯಾವ ರೀತಿಯಾದಂತಹ ಉತ್ತರ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಸದ್ಯಕ್ಕಂತೂ ಅನುಮತಿಗೆ ನಿರಾಕರಣೆ ಸಿಗಲಾಗಿದೆ. ಅಂದರೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಅರ್ಥ ಪರೋಕ್ಷವಾಗಿ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ.